ನಮ್ಮ ಬೆಳಗಾವಿ ಅಧಿನೇತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಾರಿ ಕೇಳಿ. ಸಾರಿ ಕೇಳದಿದ್ರೆ ಕೈಕಾಲ್ ಮುರಿಸ್ತೇವೆ ಹುಷಾರ್ ಎಂದು ಸಿಟಿ ರವಿಗೆ ಬೆದರಿಕೆ ಪತ್ರವೊಂದು ಬಂದಿದೆ. ಕಳೆದ 3 ದಿನಗಳ ಹಿಂದೆ ಈ ಒಂದು ಬೆದರಿಕೆ ಪತ್ರ ಬಂದಿದ್ದು ಚಿಕ್ಕಮಗಳೂರಿನ ಸಿಟಿ ರವಿ ಮನೆಗೆ ಈ ಪತ್ರ ಬಂದಿದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ನಮ್ಮ ಬೆಳಗಾವಿ ಅಧಿನೇತ್ರಿಯವರಿಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ಮನೆಗೆ ನುಗ್ಗಿ ಕೈಕಾಲು ಕತ್ತರಿಸುತ್ತೇವೆ. ನೀನು ಪಾತಾಳದಲ್ಲಿದ್ರೂ ಬಿಡಲ್ಲ, ಹುಷಾರ್. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸೂ ಎಂದ ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ. ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆ ಕೇಳು, ಇಲ್ಲದಿದ್ರೆ ಕೈಕಾಲು ಕತ್ತರಿಸುತ್ತೇವೆ. ಅನಾಮಧೇಯನಿಂದ 3 ದಿನಗಳ ಹಿಂದೆ ಬಂದಿರುವ ಬೆದರಿಕೆ ಪತ್ರ ಇದು. ಎಂಎಲ್ಸಿ ಸಿಟಿ ರವಿ ಚಿಕ್ಕಮಗಳೂರು ನಿವಾಸಕ್ಕೆ ಬಂದಿರುವ ಪತ್ರ ಇದು. ಪತ್ರ ಬರೆದು ಸಿಟಿ ರವಿಗೆ ಧಮಕಿ ಹಾಕಿರೋ ಅನಾಮಧೇಯ. ಪತ್ರದ ಬಗ್ಗೆ ಈಗಾಗಲೇ ಪೊಲೀಸರಿಗೆ ದೂರು ನೀಡಿರುವ ಸಿಟಿ ರವಿ ಬೆಳಗಾವಿಯಿಂದ ಕೊಲೆ ಬೆದರಿಕೆ ಪತ್ರ ಬಂದಿರೋದಾಗಿ ಶಂಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಬೆಳಗಾವಿ ಅಧಿನೇತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೀನು ಸಾರಿ ಕೇಳಬೇಕು. ಸಾರಿ ಕೇಳದಿದ್ರೆ ಮನೆಗೆ ನುಗ್ಗಿ ಕೈಕಾಲ್ ಕತ್ತರಿಸ್ತೇವೆ ಅಂತ ಸಿಟಿ ರವಿಗೆ ಅನಾಮಧೇಯನೊಬ್ಬ ಧಮಕಿ ಇಟ್ಟಿದ್ದಾನೆ. ನೀನು ಪಾತಾಳದಲ್ಲಿದ್ರೂ ಬಿಡಲ್ಲ, ಹುಷಾರ್ ಎಂದಿದ್ದಾನೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸೂ ಎಂದ ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ. ಇದೇ ಬೆಳಗಾವಿ ಚಳಿಗಾಲದ ಅಧಿವೇಶನದ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷಮೆ ಕೇಳಬೇಕು, ಇಲ್ಲದಿದ್ರೆ ಕೈಕಾಲು ಕತ್ತರಿಸುತ್ತೇವೆ ಎಂದಿದ್ದಾರೆ. ಅನಾಮಧೇಯನಿಂದ 3 ದಿನಗಳ ಹಿಂದೆ ಬಂದಿರುವ ಬೆದರಿಕೆ ಪತ್ರ ಇದು. ಎಂಎಲ್ಸಿ ಸಿಟಿ ರವಿ ಚಿಕ್ಕಮಗಳೂರು ನಿವಾಸಕ್ಕೆ ಬಂದಿರುವ ಪತ್ರ ಇದು. ಪತ್ರ ಬರೆದು ಸಿಟಿ ರವಿಗೆ ಧಮಕಿ ಹಾಕಿರೋ ಅನಾಮಧೇಯ. ಪತ್ರದ ಬಗ್ಗೆ ಈಗಾಗಲೇ ಪೊಲೀಸರಿಗೆ ದೂರು ನೀಡಿರುವ ಸಿಟಿ ರವಿ ಬೆಳಗಾವಿಯಿಂದ ಕೊಲೆ ಬೆದರಿಕೆ ಪತ್ರ ಬಂದಿರುವುದಾಗಿ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಹೇಳನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಜೀವ ಬೆದರಿಕೆ ಬಂದಿದೆ. ನಮ್ಮ ಬೆಳಗಾವಿ ಅಧಿನೇತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೀನು ಸಾರಿ ಕೇಳಬೇಕು. ಸಾರಿ ಕೇಳದಿದ್ರೆ ಮನೆಗೆ ನುಗ್ಗಿ ಕೈಕಾಲ್ ಕತ್ತರಿಸ್ತೇವೆ ಅಂತ ಸಿಟಿ ರವಿಗೆ ಅನಾಮಧೇಯನೊಬ್ಬ ಧಮಕಿ ಇಟ್ಟಿದ್ದಾನೆ.